ತಮಿಳುನಾಡು ಸಿಎಂ ವಿಜಯ್ ಇಲ್ಲಿ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಬಹಳಷ್ಟು ಹೈ ಡ್ರಾಮಾ ಕೂಡ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ವಿಜಯ್ ಒಂದು ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಯನ್ನ ಬಹಳ ವಿರೋಧ ಮಾಡಿದ್ರು. ಹಾಗಾಗಿ ವಿರೋಧ ಮಾಡೋದು ಅದಾದ ನಂತರ ಮತ್ತೆ ನಮ್ಮ ರಾಜ್ಯಕ್ಕೆ ಏನಕ್ಕೆ ಬರ್ತಿದ್ದಾರೆ ಅನ್ನುವಂತ ಹೈ ಡ್ರಾಮಾ ಇದು. ತಮಿಳುನಾಡು ಸಿಎಂ ವಿಜಯ್ ಕರಾವಳಿ ಭೇಟಿ ವೇಳೆ ಹೈ ಡ್ರಾಮಾ ಆಗಿದೆ. ಮೇಕೆದಾಟು ವಿವಾದ ಮುಂದಿಟ್ಟುಕೊಂಡು ಕರವೇ ಕಾರ್ಯಕರ್ತರು ಧರಣಿ ಮಾಡುತ್ತಿದ್ದಾರೆ. ಇವತ್ತು ಉಡುಪಿ ನಗರದ ಉದ್ಯಾವರದಲ್ಲಿ ಪೊಲೀಸರಿಂದ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ತಮಿಳುನಾಡು ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಕರವೇ ಕಾರ್ಯಕರ್ತರು ಮುಂದಾಗಿದ್ರು. ಮುತ್ತಿಗೆ ಹಾಕಲು ಮುಂದಾಗಿದ್ದಂತಹ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಲೈಪಾದೆ ಬಳಿ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ಒಂದು ಕಡೆ ವಿಜಯ್ ಬರ್ತಿದ್ದಾರೆ ಅನ್ನುವಂಥದ್ದು ಖುಷಿ ಅವರ ಅಭಿಮಾನಿಗಳಲ್ಲಿದ್ರೆ, ಮತ್ತೊಂದು ಕಡೆ ಇಲ್ಲಿ ಮೇಕೆದಾಟು ಯೋಜನೆಯನ್ನ ವಿರೋಧ ಮಾಡಿದ್ರು ಅನ್ನುವಂಥದ್ದು ಕೂಡ ಒಂದು ಕೋಪ ಕೂಡ ಇದೆ ನಮ್ಮ ಕರ್ನಾಟಕದ ಜನರಲ್ಲಿ. ಹಾಗಾಗಿ ಕರವೇ ಕಾರ್ಯಕರ್ತರು ಮೊದಲನೇದಾಗಿ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ. ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ವಿಜಯ್ ಬರುವಂತ ಸಂದರ್ಭದಲ್ಲಿ ಅವರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಅಂತ. ಕನ್ನಡ ವಿರೋಧಿ ವಿಜಯ್ಗೆ, ಕನ್ನಡ ವಿರೋಧಿ ತಮಿಳುನಾಡು ಮುಖ್ಯಮಂತ್ರಿಗೆ, ಕನ್ನಡಿಗರ ವಿರೋಧಿ ತಮಿಳುನಾಡು ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ. ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂಥ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನ ವಿರೋಧಿಸ್ತಾನೆ ಬಂದಿದ್ದಾರೆ. ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನ ವಿರೋಧಿಸ್ತಾ ಇದ್ದಾರೆ. ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂಥ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನ ವಿರೋಧಿಸ್ತಾನೆ ಬಂದಿದ್ದಾರೆ. ರಾಜ್ಯ ಸರ್ಕಾರ ಹೀಗೆ ಇದೀಗ ಕರವೇ ಕಾರ್ಯಕರ್ತರು ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ, ಧರಣಿ ಮಾಡಿದ್ದಾರೆ ವಿಜಯ್ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ. ಈ ಹಿಂದೆಯೂ ಕೂಡ ಅಂತಂದ್ರೆ ಯಾವಾಗ ವಿಜಯ್ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ಗೊತ್ತಾಯಿತು, ಅದೇ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು, ಕರವೇ ರಾಜ್ಯಾಧ್ಯಕ್ಷರು ಕೂಡ ಈ ಕುರಿತು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು, ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಇದನ್ನ ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ವಿಜಯ್ ಎಂಟ್ರಿ ಕೊಟ್ರೆ ಅಥವಾ ಬರುವಂತಹ ಸಂದರ್ಭದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಅವರ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದರಂತೆ ಎಲ್ಲವೂ ಕೂಡ ಹೈ ಡ್ರಾಮಾ ನಡೆದಿದೆ. ಆದರೆ ಇದೇ ಹೈ ಡ್ರಾಮಾದ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಕರವೇ ಕಾರ್ಯಕರ್ತರು ಈ ಟೈಮಲ್ಲಿ ಮುಂದಾಗಿದ್ರು. ಕರವೇ ಪ್ರತಿಭಟನೆಯ ಸಂದರ್ಭದಲ್ಲಿ ಉಡುಪಿಯಲ್ಲಿ ನಡೆದಿರುವಂತಹ ಘಟನೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಸುಮಾರು 20 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಒಂದು ಕಡೆ ತಮಿಳುನಾಡು ಸಿಎಂಗೆ ವೆಲ್ಕಮ್ ಮಾಡಲಿಕ್ಕೆ ಒಂದಷ್ಟು ಜನ ಇದ್ರೆ, ಅವರ ವಿರೋಧವೂ ಕೂಡ ಇಲ್ಲಿ ಸ್ವಲ್ಪ ವ್ಯಕ್ತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿದ್ದಾರೆ. ಘೋಷಣೆಗಳನ್ನ ಕೂಗಿ ಮೇಕೆದಾಟು ಯೋಜನೆಯ ಸಂದರ್ಭದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಏನೆಲ್ಲ ಗಲಾಟೆ ಗದ್ದಲ ಆಗಿತ್ತು ಅದೆಲ್ಲವೂ ಕೂಡ ಯಾರು ಕೂಡ ಮರ್ತಿಲ್ಲ ಇನ್ನೂ ಕೂಡ. ಹಾಗಾಗಿ ಹೈಕೋರ್ಟ್ ಒಂದು ಕಡೆ ಸ್ಪಷ್ಟವಾಗಿ ಹೇಳಿದೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ. ಆದರೂ ಕೂಡ ಒಂದು ಸಮಯದಲ್ಲಿ ವಿಜಯ್ ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ನಮ್ಮ ರಾಜ್ಯದ ವಿಚಾರದಲ್ಲಿ ಇದು ತಾರತಮ್ಯ ಅನ್ನುವಂಥದ್ದು ಕೂಡ ಕರವೇ ಕಾರ್ಯಕರ್ತರ ಒಂದು ಸಿಟ್ಟು. ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡು ಅವರು ಮೊದಲನೇದಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಯಾವಾಗ ವಿಜಯ್ ಬರ್ತಾರೋ ಆವಾಗ ಧರಣಿ ಮಾಡ್ತೀವಿ ಅಂತ ಹೇಳಿ. ಅದರಂತೆ ಇವತ್ತು ವಿಜಯ್ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಹೈ ಡ್ರಾಮಾಗಳು ನಡೆದಿದೆ. ಹೈ ಡ್ರಾಮಾ ನಡೆದ ನಂತರ ಇನ್ನು ಜಾಸ್ತಿ ಏನಾದರೂ ಪ್ರಾಬ್ಲಮ್ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೀಗೆ ಮಂಗಳೂರಿಗೆ ಸಿಎಂ ವಿಜಯ್ ಭೇಟಿ ಕೊಟ್ಟಿದ್ದಾರೆ, ಎಂಟ್ರಿ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಇಷ್ಟೆಲ್ಲ ಉಡುಪಿಯಲ್ಲಿ ಹೈ ಡ್ರಾಮಾ ನಡೆದಿದೆ. ಇದೇ ವಿಚಾರವಾಗಿ ಯಾವಾಗ ವಿಜಯ್ ಎಂಟ್ರಿ ಕೊಡ್ತಾರೋ ಅಥವಾ ಯಾವ ಒಂದು ರಸ್ತೆ ಮಾರ್ಗದಿಂದ ಅವ್ರು ಸಾಕ್ತಾರೋ ಆವಾಗ ಎಲ್ಲ ಪೊಲೀಸ್ ಬಂದೋಬಸ್ತ್ ಇತ್ತು.